Hello friends, welcome to my channel. Friends, ನಾನು ಬೇಬಿ ಪ್ರಾಡಕ್ಟ್ಸ್ ಬಗ್ಗೆ ಬೇಬಿ ರಿಲೇಟೆಡ್ ವಿಡಿಯೋಸ್ ಮಾಡಿ ತುಂಬಾ ದಿನ ಆಗಿತ್ತು. ಸೊ ಇವತ್ತು ಮತ್ತೆ ಬೇಬಿ ರಿಲೇಟೆಡ್ ವಿಡಿಯೋ ತಗೊಂಡು ಬಂದಿದ್ದೀನಿ. ಇವತ್ತು ನಾನು ಬೇಬಿ ಗ್ರೂಮಿಂಗ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನಾವು ಬೇಬಿಗೆ ಕೂದಲು ಹೇಗೆ ಬಾಚಬೇಕು, ನೇಲ್ ಕಟ್ ಮಾಡಬೇಕು ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಏನಂದ್ರೆ ನಾವು ನ್ಯೂ ಪೇರೆಂಟ್ಸ್ ಆಗಿದ ತಕ್ಷಣ ನಾನು ಅದು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಬೇಬಿಗೆ ಯಾವ ಥರ ನಾವು ಪ್ರಾಡಕ್ಟ್ಸ್ನ ಯೂಸ್ ಮಾಡಬೇಕು, ಹೇಗೆ ನಾವು ತಲೆ ಬಾಚಬೇಕು, ಹೇಗೆ ಅದಕ್ಕೆ ನೇಲ್ ಕಟ್ ಮಾಡಬೇಕು, ಹೇಗೆ ನಾವು ಬೇಬಿನ ಕ್ಲೀನಾಗಿ ಹೈಜಿನಿಕ್ ಆಗಿ ಇಟ್ಕೊಬೇಕು ಅಂತ ತುಂಬ ತಲೆನೋವಿರುತ್ತೆ. ಸೊ ಅದ್ರ ಬಗ್ಗೆ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನಾನಿವತ್ತು ನಿಮಗೆ ಲವ್ ಲ್ಯಾಬ್ ಬೇಬಿ ಗ್ರೂಮಿಂಗ್ ಕಿಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದರಲ್ಲಿ ನೀವು ಬೇಬಿ ಹೇರ್ಗೆ ಮತ್ತು ನೇಲ್ ಕಟ್ ಮಾಡೋದಕ್ಕೆ ಏನೇನು ಬೇಕು ಎಲ್ಲ ನಿಮಗೆ ಒಂದೇ ಕಿಟ್ಟಲ್ಲಿ ಸಿಗುತ್ತೆ. ಸೊ ಈ ಕಿಟ್ಟಲ್ಲಿ ನಿಮಗೆ ಬ್ರಷ್ ಬರುತ್ತೆ, ಕಾಂಬ್ ಬರುತ್ತೆ, ಸೀಸರ್ಸ್, ನೇಲ್ ಕ್ಲಿಪ್ಪರ್, ಥರ್ಮೋಮೀಟರ್ ಅಂಡ್ ನೇಸಲ್ ಆಸ್ಪಿರೇಟರ್ ಇದೆಲ್ಲ ಒಂದೇ ಸೆಟ್ಟಲ್ಲಿ ಬರುತ್ತೆ ಅಂತ ಹೇಳ್ಬೋದು. ಸಾಫ್ಟ್ ಬ್ರಷ್ ಮತ್ತೆ ಕಾಂಬ್ ಏನಿದೆ ಇದು ಡೆಲಿಕೇಟ್ ಹೇರ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಪೇರ್ ಆಫ್ ಸೀಸರ್ಸ್ ವಿತ್ ರೌಂಡೆಡ್ ಟಿಪ್ ಫಾರ್ ಸೇಫ್ ಕಟಿಂಗ್ ಅಂತ ಹೇಳ್ಬೋದು. ನೇಲ್ ಕ್ಲಿಪ್ಪರ್ ಇದೆ, ಇದು ಸೇಫ್ಟಿ ಗಾರ್ಡ್ ಜೊತೆ ಇದೆ. ಸೊ ಇದೆಲ್ಲ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಫ್ರೆಂಡ್ಸ್, ಏನಂದ್ರೆ ಪಾಪುಗಳ ಕೂದಲನ್ನ ಅಥವಾ ಅವ್ರಿಗೆ ನೇಲ್ ಕಟ್ ಮಾಡೋದು ಅವ್ರು ತುಂಬಾ ಚಿಕ್ಕವರಾಗಿದ್ದಾಗಿಂದಾನೇ ಸ್ಟಾರ್ಟ್ ಮಾಡ್ತೀವಿ. ಸೊ ಪಾಪುಗಳ ಕೂದಲು ಬಾಚ್ಬೇಕಾದ್ರೆ ನೀವು ಕೆಲವೊಂದು ಟಿಪ್ಸ್ನ ಮೈಂಡಲ್ಲಿ ಇಟ್ಕೋಬೇಕು. ಏನಂದ್ರೆ ಪಾಪುಗಳ ಕೂದಲು ಏನಿರುತ್ತೆ ಅವ್ರು ತುಂಬಾ ಡೆಲಿಕೇಟ್ ಆಗಿರುತ್ತೆ. ಸೊ ಕೈಯಲ್ಲಿ ಕಿತ್ತರೆ ಬಂದ್ಬಿಡೋ ಚಾನ್ಸಸ್ ಇರುತ್ತೆ. ಆದ್ರಿಂದ ನೀವು ತುಂಬಾ ಕೇರ್ಫುಲ್ ಆಗಿರಬೇಕು. ಸೊ ಏನಂದ್ರೆ ಬೇಬಿಗೆ ಯಾವುದೇ ಪ್ರಾಡಕ್ಟ್ ಯೂಸ್ ಮಾಡಬೇಕಾದ್ರೂ ಅದು ಸೇಫ್ ಆಗಿದೆಯಾ ಅಂತ ನೋಡಬೇಕು. ಮತ್ತು ಬೇಬಿ ಕೂದಲು ಅಷ್ಟೇ ಹುಷಾರಾಗಿ ಮಾಚಬೇಕು. ಸಾಫ್ಟ್ ಆಗಿರೋಂಥ ಬ್ರಷ್ನ ಯೂಸ್ ಮಾಡಬೇಕು. ಮತ್ತು ಹಲ್ಗಳು ದೊಡ್ಡಾಗಿರೋಂಥ ಬಾಚಣಿಗೆಗಳನ್ನ ಯೂಸ್ ಮಾಡಬೇಕು. ಮತ್ತು ಒಂದೊಂದ್ಸರಿ ಅವ್ರದ್ದು ಸ್ನಾನ ಮಾಡಿಸಿದ್ಮೇಲೆ ಅವ್ರದ್ದು ಹೇರ್ ಡ್ರೈ ಆದಮೇಲೆ ಕೂದಲು ಬಾಚಬೇಕು. ಒದ್ದೇ ಇರಬೇಕಾದ್ರೆ ಬಾಚೋದಕ್ಕೆ ಹೋಗ್ಬಾರ್ದು. ಯಾಕೆಂದರೆ ಒದ್ದೇ ಇರಬೇಕಾದ್ರೆ ಬಾಚಿದ್ರೆ ಕೂದಲು ಕಿತ್ಕೊಂಡು ಬರೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಸೊ ಅದನ್ನು ಡ್ರೈ ಆದಮೇಲೆ ನೀವು ಕೂದಲು ಬಾಚಬೇಕು. ಅದರಲ್ಲೂ ಹೆಣ್ಮಕ್ಳಿದ್ರೆ ಅವ್ರಿಗೆ ಸ್ವಲ್ಪ ಉದ್ದ ಇರುತ್ತೆ ಕೂದಲು. ಹಾಗೆ ನಾವು ಜುಟ್ಟು ಕಟ್ಟಿದಾಗ ಪೋನಿ ಟೇಲ್ ಕಟ್ಟಿದಾಗ ಸ್ವಲ್ಪ ಆದಷ್ಟು ಲೂಸ್ ಆಗಿ ಕಟ್ಟಬೇಕು. ಜಾಸ್ತಿ ಟೈಟಾಗಿ ಕಟ್ಟಿದ್ರೆ ಅದು ಕೂಡ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಸೊ ಇದೆಲ್ಲ ಪಾಯಿಂಟ್ಸ್ನ ನಾವು ನೆನ್ಪಿಟ್ಕೋಬೇಕು. ಹಾಗೆ ಅಥವಾ ಬೇಬಿ ಹೇರ್ ತುಂಬ ಸಿಕ್ಕಟ್ಟಿದೆ ಅಂತಂದರೆ ಅವ್ರಿಗೆ ಅಲೋವೆರಾ ಜೆಲ್ಲು ಅಥವಾ ಏನಾದರೂ ಬೇಬಿದು ಹೇರ್ ಜೆಲ್ಗಳೇನು ಬರುತ್ತೆ ಅದನ್ನು ಯೂಸ್ ಮಾಡಬೇಕು. ಬೇಬಿಗೆ ಸಪ್ರೇಟ್ ಬರುತ್ತೆ ಪ್ರಾಡಕ್ಟ್ಸ್, ನಾವು ಅದನ್ನು ಯೂಸ್ ಮಾಡಬೇಕಾಗತ್ತೆ. ಫ್ರೆಂಡ್ಸ್, ನನಗೆ ಲವ್ ಲ್ಯಾಬ್ ಗ್ರೂಮಿಂಗ್ ಕಿಟ್ ಯಾಕೆ ಯೂಸ್ ಮಾಡ್ತೀನಿ ಅಂದರೆ ಒಂದು ಒಳ್ಳೆ ಹೈ ಕ್ವಾಲಿಟಿ ಮೆಟೀರಿಯಲಿಂದ ಮಾಡಿದ್ದಾರೆ. ಇದು ನಿಮ್ಮ ಬೇಬಿ ಸ್ಕಿನ್ಗೆ ತುಂಬಾ ಜೆಂಟಲ್ ಅಂತಾನೆ ಹೇಳ್ಬೋದು. ಹಾಗೆ ಇದೊಂದು ಕನ್ವೀನಿಯಂಟ್ ಕ್ಯಾರಿಂಗ್ ಕೇಸ್ ಅಲ್ಲಿ ಬರುತ್ತೆ. ಸೊ ಇದನ್ನ ಈಸಿಯಾಗಿ ನೀವು ಎಲ್ಲಿ ಬೇಕಾದ್ರೂ ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು. ನೀವು ಮನೇಲಿ ಇರ್ಲಿ, ಹೊರಗಡೆ ಟ್ರಾವೆಲ್ ಮಾಡ್ತಿರ್ಲಿ, ಈ ಲವ್ ಲ್ಯಾಬ್ ಗ್ರೂಮಿಂಗ್ ಕಿಟ್ ಏನಿದೆ ಇದನ್ನ ಯೂಸ್ ಮಾಡೋದ್ರಿಂದ ನೀವು ಬೇಬಿನ ತುಂಬಾ ಕ್ಲೀನ್ ಆಗಿ ನೀಟಾಗಿ ಇಟ್ಕೋಬಹುದು. ಫ್ರೆಂಡ್ಸ್, ನಾನು ಅವಾಗಲೇ ಹೇಳ್ದಾಗೆ ಬೇಬಿ ಕೂದಲು ಬಾಚ್ಬೇಕಾದ್ರೆ ಏನೆಲ್ಲ ನಾವು ಟಿಪ್ಸ್ ನ ಫಾಲೋ ಮಾಡಬೇಕು ಅಂತ ಹೇಳಿದೆ. ಸೊ ಲವ್ ಲ್ಯಾಬ್ದು ಈ ಬ್ರಷ್ ಮತ್ತೆ ಕಾಂಬ್ ಏನಿದೆ ಬೇಬಿಗೆ ತುಂಬಾ ಹೆಲ್ಪ್ ಮಾಡುತ್ತೆ. ನಾನು ಚಿಕ್ಕವನಾಗಿದ್ದಾಗಿಂದನೂ ಇದನ್ನ ಯೂಸ್ ಮಾಡ್ತಿದ್ದೀನಿ. ಯಾಕೆಂದ್ರೆ ನೀವು ನೋಡ್ಬೋದು ತುಂಬಾ ಸಾಫ್ಟ್ ಆಗಿದೆ ಇದು. ಮತ್ತೆ ಇದು ಹಲ್ಗಳು ಕೂಡ ತುಂಬಾ ದೊಡ್ಡದಾಗಿದೆ. ಮುಂದೆ ಕೂಡ ಅಷ್ಟೇ ಬೇಬಿಗೆ ಸ್ಕಿನ್ಗೆ ಯಾವುದೇ ರೀತಿಯಾದ ಹಾರ್ಟ್ ಆಗಲ್ಲ. ಅವ್ರದ್ದು ತುಂಬಾ ಡೆಲಿಕೇಟ್ ಸ್ಕಿನ್ ಇರುತ್ತೆ. ಅದಕ್ಕೆಲ್ಲ ಏನೇನು ಬೇಕೋ ಅದೆಲ್ಲ ಇದರಲ್ಲಿದೆ. ನೀವು ಬೇಬಿಗೆ ಕೂದಲು ಬಾಚ್ಬೇಕಾದ್ರೆ ಬ್ರಷ್ ಸಾಫ್ಟ್ ಆಗಿರ್ಬೇಕು. ನಾವು ಏನು ಯೂಸ್ ಮಾಡ್ತೀವಿ ದೊಡ್ಡವರು ಅದನ್ನ ಯೂಸ್ ಮಾಡೋದಕ್ಕೆ ಹೋಗ್ಬಾರ್ದು. ಮತ್ತೆ ನೀವು ಯೂಸ್ ಮಾಡೋ ಬಾಚಣಿಗೆಗೆ ಹಲ್ಲು ದೊಡ್ಡದಾಗಿದೆಯಾ ಅಂತ ನೋಡಬೇಕು. ಯಾಕೆಂದ್ರೆ ತುಂಬಾ ಚಿಕ್ಕದಾಗಿದ್ರೆ ಅವ್ರಿಗೆ ಕೂದಲು ಏನಾದ್ರು ಸಿಕ್ಕಾಗಿದ್ರೆ ಬಾಚಿದಾಗ ಅವ್ರಿಗೆ ಹರ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದರಿಂದ ಸ್ವಲ್ಪ ದೊಡ್ಡದಿದ್ರೆ ನೀವು ಈಸಿಯಾಗಿ ಬಾಚ್ಬೋದು. ಯಾವಾಗಲೂ ಬೇಬಿಗೆ ಕೂದಲು ಬಾಚಬೇಕಾದ್ರೆ ಸ್ಟಾರ್ಟ್ ಇಂದ ಎಂಡ್ ವರೆಗೂ ಬಾಚಿ. ಸ್ವಲ್ಪ ಹೋಲ್ಡ್ ಮಾಡೋದಕ್ಕೆ ಉದ್ದ ಇದ್ರೆ ಲೈಟಾಗಿ ಹೋಲ್ಡ್ ಮಾಡಿ. ಯಾಕೆಂದ್ರೆ ತುಂಬಾ ಟೈಟಾಗಿ ಹೋಲ್ಡ್ ಮಾಡೋದಕ್ಕೆ ಹೋಗ್ಬೇಡಿ, ಅದು ಹರ್ಟ್ ಆಗುತ್ತೆ. ಸೊ ಲೈಟಾಗಿ ಹೋಲ್ಡ್ ಮಾಡಿ ಮೇಲಿಂದ ಕೆಳಗಡೆವರೆಗೂ ಬಾಚಿ. ನಿಮ್ದು ಮತ್ತೆ ಬೇಬಿಗೆ ಇಬ್ರಿಗೂ ಒಂದೇ ಹೇರ್ ಬ್ರಷ್ ಅಥವಾ ಬಾಚಣಿಗೆ ಯೂಸ್ ಮಾಡೋದಕ್ಕೆ ಹೋಗ್ಬೇಡಿ. ಸಪ್ರೇಟ್ ಇದ್ರೆ ಒಳ್ಳೇದು. ಬೇಬಿದು ಅವರು ತುಂಬಾ ಸೆನ್ಸಿಟಿವ್ ಇರ್ತಾರೆ ಮತ್ತೆ ಅವ್ರಿಗೆ ಇಮ್ಯುನಿಟಿನೂ ಕಡಿಮೆ ಇರುತ್ತೆ. ಅದರಿಂದ ಆದಷ್ಟು ಬೇರೆ ಯೂಸ್ ಮಾಡಿದ್ರೆ ಒಳ್ಳೇದು. ನೆಕ್ಸ್ಟ್ ನಾನು ಜಿಯನ್ಗೆ ನೇಲ್ ಕಟ್ ಮಾಡೋದಕ್ಕೂ ಅಷ್ಟೇ ಲವ್ ಲ್ಯಾಬ್ದು 4-in-1 ಗ್ರೂಮಿಂಗ್ ಕಿಟ್ ಬರುತ್ತೆ, ಅದನ್ನ ಯೂಸ್ ಮಾಡ್ತೀನಿ. ಯಾಕೆ ಅಂದ್ರೆ ಇದರಲ್ಲಿ ಸೀಸರ್ಸ್, ಕ್ಲಿಪ್ಪರ್, ಟ್ವೀಸರ್ ಅಂಡ್ ಫಿಲ್ಲರ್ ಎಲ್ಲಾನು ಬರುತ್ತೆ. ಇದಕ್ಕೆ ಆಂಟಿ ಸ್ಲಿಪ್ ಹ್ಯಾಂಡಲ್ಸ್ ಇರೋದ್ರಿಂದ ನೀವು ಬೇಬಿದು ನೇಲ್ ಕಟ್ ಮಾಡಬೇಕಾದ್ರೆ ಏನಾದರೂ ಬೇಬಿ ನೇಲ್ಗೆ ಸ್ಲಿಪ್ ಆಗಿ ಏನಾದರೂ ಹರ್ಟ್ ಆಗುತ್ತೆ ಅನ್ನೋ ಭಯ ಇಲ್ಲ, ನೀವು ಆರಾಮಾಗಿ ಯೂಸ್ ಮಾಡ್ಬೋದು. ಗ್ರೂಮಿಂಗ್ ಕಿಟ್ನ BPA ಫ್ರೀ ಪ್ಲಾಸ್ಟಿಕ್ ಮತ್ತು ಸ್ಟೇನ್ಲೆಸ್ ಸ್ಟೀಲ್ ಇಂದ ಮಾಡಿರೋದ್ರಿಂದ ನೀವು ಯಾವುದೇ ರೀತಿಯಾದ ಭಯ ಇಲ್ಲದೆ ಆರಾಮಾಗಿ ನಿಮ್ಮ ಪಾಪುಗಳಿಗೆ ಯೂಸ್ ಮಾಡ್ಬೋದು. ಈ ಕಿಟ್ಟಲ್ಲಿ ನಿಮಗೆ ಟ್ವೀಸರ್ ಕೂಡ ಬರುತ್ತೆ. ಸೊ ಇದನ್ನ ನೀವು ಬೇಬಿದು ಅಂಡರ್ ನೇಲ್ಸ್ ಆಗಿರ್ಬೋದು, ಇಯರು, ನೋಸು ಎಲ್ಲ ಕಡೆ ನೀವು ಆರಾಮಾಗಿ ಯೂಸ್ ಮಾಡ್ಬೋದು. ಫ್ರೆಂಡ್ಸ್, ನೋಡಿದ್ರಲ್ವಾ ಇವತ್ತಿನ ವಿಡಿಯೋಲಿ ನಾನು ಬೇಬಿಗಳ ಗ್ರೂಮಿಂಗ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಯಾವ ರೀತಿ ಪ್ರಾಡಕ್ಟ್ಸ್ನ ಯೂಸ್ ಮಾಡೋದ್ರಿಂದ ಬೇಬಿಗೆ ಹೆಲ್ಪ್ ಆಗುತ್ತೆ ಅಂತ ಕೂಡ ತಿಳಿಸ್ಕೊಟ್ಟಿದ್ದೀನಿ. ನಾನು ಪ್ರಾಡಕ್ಟ್ಸ್ ಲಿಂಕ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಸೊ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.